ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಹುಣಸೆಕಾಯಿ ಕೊಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಅಂದರೆ ಇವತ್ತಿನ ಈಗ ತಾನೇ ಜಸ್ಟ್ ಹಾರಿಸ್ಕೊಂಡು ಬಂದಿರೋಂಥದ್ದು. ಇವಾಗ ಏನು ಮುಂದೆ ಟೊಬ್ಬಿಟ್ಟಿದ್ದೀನಿ, ಅದರಲ್ಲಿ ಒಂದು ಟೊಬ್ಬು ಆಗೋಷ್ಟು ಸಿಕ್ಕಿತ್ತು. ನಾವು ನಮ್ಮ ಅಕ್ಕರು ನಮ್ಮ ಅಜ್ಜಿರು ಎಲ್ಲರೂ ಒಟ್ಟಿಗೆ ಹಾರಿಸ್ಕೊಂಡು ಬಂದಿದ್ದು. ನಮ್ಮ ಮಾವ ಹತ್ತಿದ್ರು ಮರನ, ಹಾಗಾಗಿ ಇನ್ನೇನು ನನಗೆ ಏನು ಕೆಲಸ ಇರಲಿಲ್ಲ. ಮಧುರನೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಇದಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಡಿತಾ ಇದ್ದೀನಿ. ಅಷ್ಟು ಏನು ಇವತ್ತು ಕ್ಲೀನ್ ಮಾಡೋಕ್ಕಾಗಲ್ಲ. ಈ ಸಿಪ್ಪೆ ಎಲ್ಲ ತಗೊಬೋದು, ನಾಳೆ ಇದನ್ನು ಎಲ್ಲ ಕುಟ್ಬೋದು, ನಾಡಿದ್ದು ಎಲ್ಲ ಬಿಡಿಸ್ಬೋದು. ಈ ಥರ ಡೈಲಿ ಒಂದೊಂದು ಅಡಿಗೆ ಕೆಲಸ, ಪಟ್ಲಿ ಮರಿಗೆ ಮೇವು ನೀರು ಎಲ್ಲ ಆದಮೇಲೆ ಈ ಥರ ಎಲ್ಲ ಮಾಡ್ಬೋದು ಕೆಲಸನ. ಯಾಕಂದರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಇಂಥದ್ದೇ ಕೆಲಸಗಳು ಜಾಸ್ತಿ. ಉಪ್ಪಿನಕಾಯಿ ಹಾಕೋದಾಗಿರ್ಬೋದು, ಹುಣಸೆಹಣ್ಣು ರೆಡಿ ಮಾಡೋದಾಗಿರ್ಬೋದು, ಹಪ್ಪಳ ಸಂಡಿಗೆ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಬೇಸಿಗೆ ಟೈಮಲ್ಲಿ. ನಮ್ಮ ಮನೆಯಲ್ಲಂತೂ ಈ ಥರ ಇದೆ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಇವಾಗ ಪಟ್ಲಿ ಮರಿ ಬಂದುಬಿಟ್ಟು ನೋಡ್ತಾ ಇರ್ಬೋದು, 6 ಇದ್ದಾವೆ ಪಟ್ಲಿ ಮರಿ. ಚಿಕ್ಕವು ದೊಡ್ಡದೊಂದು ಹೋದ ವರ್ಷ ತಕ್ಕಿರೋದೊಂದು 7 ಪಟ್ಲಿ ಮರಿ ಆಗಿದ್ದಾವೆ. ಅದರಲ್ಲಿ ನಾನು ಇವತ್ತು 5,000 ಏನು ಕೊಡ್ತಾ ಇದ್ದೀನಿ. ಇವತ್ತೇನೇ ಒಂದು ಪಟ್ಲಿ ಮರಿ ತೀರೋಗಿದೆ. ಹಾಗಾಗಿ ತುಂಬ ಮನಸ್ಸಿಗೆ ನೋವಾಗಿದೆ. ಒಂದು ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದು ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾಕೋ ಭಾಳ ಬೇಜಾರಾಗ್ಬಿಡ್ತು. ನಾವು ಎಷ್ಟು ಕಷ್ಟ ಬಿದ್ದು ದುಡ್ಡು ₹1 ಕೂಡಿಟ್ಟು ತೊಗೊಂಡು ಬಂದಿದ್ದೀನಿ. ಏನೋ ಮಕ್ಕಳು ಮರಿಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ದಿನವೇ ಈ ಥರ ಕೆಲಸ ಆಗೋಗ್ಬಿಡ್ತು. ಅದಾದಮೇಲೆ ಇವತ್ತು ನನ್ನ ಬರ್ತಡೇ ಕೂಡ 6ನೇ ತಾರೀಕು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದ್ಸಲಿ ವಿಶ್ ಮಾಡಿ, ನಿಮ್ಮ ಅಕ್ಕ ತಂಗಿ ಅಂತ ಅಂದ್ಕೊಂಡು ಬರ್ತಡೇ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಕಡೆ ಬರ್ತಡೇ ಅನ್ನೋ ಖುಷಿ, ಇನ್ನೊಂದು ಕಡೆ ಪಟ್ಲಿ ಮರಿ ಹೋಗಿರೋ ಅಂಥ ಬೇಜಾರು. ತುಂಬ ಬೇಜಾರಾಗ್ತಾ ಇದೆ. ಈ ವಿಡಿಯೋ ಬಂದುಬಿಟ್ಟು ಒಂದು 4-5 ದಿನ ಆಯಿತು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡ್ತಾ ಇರೋದು. ಇವತ್ತಿನ ದಿನ ನೋಡ್ತಾ ಇರ್ಬೋದು, ರಾಗಿ ಹುಲ್ಲು ಒಂದು ಸ್ವಲ್ಪ ನಾವು ಕೊಂಡಿರೋ ರಾಗಿ ಹುಲ್ಲು, ಇನ್ನೊಂದು ಸ್ವಲ್ಪ ನಾನು ರಾಗಿ ಹುಲ್ಲು ಏನು ಕೊಯ್ದು ಹಾಕಿದ್ನಲ್ಲ ಆ ರಾಗಿ ಹುಲ್ಲು. ಅದಾದಮೇಲೆ ಇವತ್ತು ಸಂಜೆ 7-7:30 ಆಗಿತ್ತು. ಅಲ್ಲಿವರೆಗೂ ಹಿಡಿಸ್ತು ಕೆಲಸ ಸಂಜೆ. ಇನ್ನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಟ್ಲಿ ಮರಿ ಕಾಲಲ್ಲಿ ಕಸ ಹೊಡಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಸಿಕ್ಕಿದ್ದಾವೆ ಪಟ್ಲಿ ಮರಿ. ನಮಗೆ ಚೆನ್ನಾಗಿ ಮೇವು ನೀರು ಎಲ್ಲ ಅಡ್ಜಸ್ಟ್ ಆಗಿದ್ದಾವೆ. ನಮ್ಮ ಕಡೆ ಪಟ್ಲಿ ಮರಿನೇ ಆಗಿರೋದ್ರಿಂದ. ಇನ್ನು ಮಧುರ ಬಂದುಬಿಟ್ಟು ಬೆಳಗ್ಗೆನೂ ಕೂಡ ಅಷ್ಟೇ ಅಡುಗೆ ಕೆಲಸ ಎಲ್ಲ ಅವಳೇ ನೋಡ್ಕೊತಾಳೆ. ಪಾತ್ರೆ ತೊಳೆಯೋದಾಗಿರ್ಬೋದು, ನೀರು, ಕಸ, ನೆಲ ಎಲ್ಲನೂ ಅವಳದೇನೆ. ನಂದು ಏನಂದರೆ ಏನು ಕೆಲಸ ಇಲ್ಲ. ಪಟ್ಲಿ ಮರಿ ಮೇವು ತಂದ, ಕಸ ಹೊಡೆದ್ನ, ತಿಪ್ಪೆಗೆ ಹಾಕಿದ್ನ, ಇಷ್ಟೇ ಕೆಲಸ. ನೋಡ್ತಾ ಇರ್ಬೋದು, ಈ ಮರಿ ಇವಾಗ ಮೇಯ್ತಿರೋ ಅಂಥ ಮರಿ ಇವತ್ತಿನ ದಿನ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಅದ್ರ ಆಯಸ್ಸು ಅಲ್ಲಿಗೆ ಬರ್ದಿತ್ತು ಅಂತ ಅನಿಸುತ್ತೆ. ಮರಿ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಇವಾಗ ಏನು ವೈಟ್ ಇದೆಯೋ ಅದ್ರ ಪಕ್ಕದಲ್ಲಿ ಒಂದು ವೈಟು ಬ್ಲ್ಯಾಕ್ ಇದೆಯಲ್ಲ, ಅದೇ ಮರಿ ಇವಾಗ ಇಲ್ಲದೆ ಇರೋವಂಥದ್ದು. ಮತ್ತು ವಿನುನ ಕರ್ಕೊಂಡು ಬಂದಿಲ್ಲ, ಇನ್ನು ಕರ್ಕೊಂಡು ಬರಬೇಕು ಊರಿಂದ. ಅವಳನ್ನು ಕೂಡ ರಾಜ್ಯದಲ್ಲಿ ಇನ್ನೇನು ಮನೇಲಿ ಇರ್ತಾಳೆ ಅಂತ. ಅಮ್ಮರು ಬೆಂಗಳೂರು ಹೋಗಿದ್ದಾರೆ. ಇವಾಗ ಪಾಪು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದಾವಣಗೆರೆಗೆ ಬಂದು ಅಡ್ಮಿಟ್ ಮಾಡಿ ಅಲ್ಲೇ ಆಪ್ರೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ದಾವಣಗೆರೆಗೆ ಹೋದ್ಮೇಲೆ ವಿನುನ ಕೂಡ ಕರ್ಕೊಂಡು ಬರಬೇಕು. ಇದು ಬಂದುಬಿಟ್ಟು ಗುರುವಾರದ ವಿಡಿಯೋ. ಇವತ್ತು ಒಂದು ಎಕ್ಸಾಮ್ ಇದೆ ವಿನುದು, ಹಾಗಾಗಿ ಎಕ್ಸಾಮ್ ಮುಗಿದ್ಮೇಲೆ ಕರ್ಕೊಂಡು ಬಂದುಬಿಡ ಅಂತ ಡಿಸೈಡ್ ಮಾಡಿದ್ದೀನಿ. ಅಮ್ಮ ಬಂದುಬಿಟ್ಟು ನಿನ್ನೆ ಹೇಳಿದರು, ಇವತ್ತು ಸಂಜೆ ಅಷ್ಟೊತ್ತಿಗೆ ನಾವು ಬರ್ತೀವಿ ಊರಿಗೆ ಅಂತ. ಅವ್ರು ಬಂದರೆ ನಾನೇನು ವಿನುನ ಕರ್ಕೊಂಡು ಬರೋದಿಲ್ಲ. ಇನ್ನು ಡೈರೆಕ್ಟ್ ನಾನು ಅಡಿಕೆ ಗಿಡಕ್ಕೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಈ ಹಸೆ ಮೇವು ಹೆಂಗಪ್ಪ ಅಂದರೆ ತಂದಿರೋವಂಥದ್ದು ಅಡಿಕೆ ಗಿಡದಲ್ಲಿ ಏನು ಇರುತ್ತೆ ಅದೇ ಹಸೆ ಹುಲ್ಲು ತೊಗೊಂಬಂದಿದ್ದೀನಿ. ತುಂಬ ಗಿಡಗಳು ಬೆಳೆದಿದ್ದಾವೆ ಅಡಿಕೆ ಗಿಡದಲ್ಲಿ, ಅದನ್ನು ಕೂಡ ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ. ಅದನ್ನೆಲ್ಲ ಕಡಿದ್ಬಿಟ್ಟು ಇನ್ನು ಹುಲ್ಲು, ಸೊಪ್ಪು, ಸದೆ, ಹಲುಬು ಆ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಬಂದು ಹಾಕಿ ಕಸ ಎಲ್ಲ ಹೊಡೆದು ತುಂಬ ಹಾಕಿದ್ದೀನಿ. ಇವಾಗ ಬಂದುಬಿಟ್ಟು ಮೇವು ಎಲ್ಲ ನಾನು ಕೊಯ್ಕೊಂಬಂದಿರೋ ಅಂಥದ್ದೇನೆ ಸಣ್ಣ ಪಟ್ಲಿ ಮರಿಗಳಿಗೆ ಹಾಕ್ತೀನಿ. ದೊಡ್ಡ ಪಟ್ಲಿ ಮರಿಗೆ ಒಂದೇ ರಾಗಿ ಹುಲ್ಲು ಹಾಕ್ತೀನಿ, ಯಾಕಂದರೆ ಅದಕ್ಕೆ ಹಸಿ ಹುಲ್ಲು ಹಾಕಬಾರ್ದಂತೆ. ಹಾಗಾಗಿ ನನ್ನ ಡ್ರೆಸ್ ಹರಿದೋಗಿದೆ, ನಾನು ನೋಡ್ಕೊಂಡೇ ಇಲ್ಲ. ಮಧುರ ಬಂದುಬಿಟ್ಟು ಅಮ್ಮ ಎಷ್ಟು ಜೊತೆ ಬಟ್ಟೆ ಇದ್ದಾವೆ ಈಗಲೂ ಯಾಕೆ ಹಂಗೆ ಮಾಡ್ತೀಯಾ ಅಂತ ಬೈದ್ಲು. ಅದಾದಮೇಲೆ ಸ್ನಾನ ಮಾಡಿ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಚಪಾತಿ ಪಲ್ಯ ಮಾಡೋಣ ಅಂತ
ಶೇಂಗಾ ಚಟ್ನಿ, ಚಪಾತಿ, ಪಲ್ಯ. ಹಂಗಾಗಿ ಕಡಲೆ ಬೀಜ ಇರಲಿಲ್ಲ ಮನೇಲಿ, ತರಿಸಿರ್ಲಿಲ್ಲ ಅಂಗಡಿಯಿಂದ. ಹಂಗಾಗಿ ಮನೆಯಲ್ಲೇ ಇರೋವಂಥ ಬುಡ್ಡನ್ನ ಕುಗ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಕೊಟ್ರೆ ಮಧುರ ಮಾಡ್ತಾಳೆ. ನಾನೇನು ಮಾಡಲ್ಲ, ಚಪಾತಿ ಉಜ್ಜೋದು ಇಲ್ಲ ಸುಡೋದು ಈ ಥರ ಯಾವುದಾದ್ರೂ ಅದು ಮಾಡ್ತೀನಿ. ಪಲ್ಯ ನೀನೇ ಮಾಡಮ್ಮ, ಶೇಂಗಾ ಚಟ್ನಿ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿದಾಳೆ. ನೋಡಬೇಕು, ಅವಳು ಕೂಡ ಕಲಿಯಬೇಕು ಅಂತ ಕಲಿಸ್ಲೋ ಏನು ಮಾಡಲೋ ಗೊತ್ತಿಲ್ಲ. ಇನ್ನು ವೇದ ಪಾಪು ಹತ್ರ ಬಟ್ಲಿರಲಿಲ್ಲ, ತರಿಸ್ಕೊಂಡೆ. ಕೂರುವಾಗ ಹಾಗೆ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸುಲ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಒಡ್ಲಲ್ಲಿ ಹಾಕ್ಕೊಂಡಿದ್ದೆ. ಅದಾದಮೇಲೆ ಬಟ್ಲು ತರಿಸ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಸುಲಿದಿಟ್ರಾಯ್ತು, ಬರುತ್ತೆ ಏನಕ್ಕಾದರೂ ಚಟ್ನಿ ಸಾರಿಗೆ ಅಂತ ಹೇಳ್ಬಿಟ್ಟು ಸುಲಿತಾ ಇದ್ದೀನಿ. ಇದ್ರ ಮಧ್ಯೆ ನಮ್ಮ ವೇದ ಪಾಪದೊಂದು ಕಾಟ, ಅಮ್ಮ ನನಗೆ ಶೇಂಗಾ ಬೀಜ ಬೇಕು, ನನಗೆ ಶೇಂಗಾ ಬೀಜ ಬೇಕು ಅಂತ. ಸ್ವಲ್ಪ ಯಾಕೋ ಕೆಮ್ಮಾಗಿರೋ ಥರ ಆಗಿತ್ತು. ಹಂಗಾಗಿ ಏನೇನೋ ಮಾಡಿ ಬೇಡ ಅಂತ ಮರೆಸಿ ಅದು ಇದು ಕೊಡ್ತೀನಿ ಅಂತ ಹೇಳ್ದಂಗೆಲ್ಲ ನನಗೇನೆ ಮಸ್ಕ ಹೊಡಿತಾ ಇದ್ದಾನೆ. ಹಿಂಗೆ ಹಂಗೆ ತಿಂದರೆ ಏನೂ ಆಗಲ್ಲ, ಜ್ವರ ಬರಲ್ಲ ಅಂತ. ಮತ್ತು ವೇದ ಪಾಪುಗೆ ಸ್ವಲ್ಪ ನೋಡ್ತಾ ಇರ್ಬೋದು, ತಲೆ ಕೂದಲು ಜಾಸ್ತಿ ಬೆಳೆದ್ಬಿಟ್ಟಿದ್ದಾವೆ. ಹಂಗಾಗಿ ಒಂದು ಸ್ವಲ್ಪ ಒಟ್ಟು ಡ್ಯಾಂಡ್ರಫ್ ಥರ ಆಗಿದೆ. ಹಂಗಾಗಿ ಕೆರಿತಾನೆ ಇರ್ತಾನೆ ಅವಾಗವಾಗ. ಈ ಪಾಪು ನೀನು ಚಿಕ್ಕ ಕೋತಿ ಮಂಗನ ಕರೀತಲ್ಲ ಆ ರೀತಿ ಕೆರಿತಾ ಇದೆಯಾ ಅಂತ ಹೇಳಿದರೆ ನಗ್ತಾನೆ. ಅಮ್ಮ ಅದು ಹಿಂಗೆ ಕೆರೆಯುತ್ತಾ ಹಾಗೆ ಹಿಂಗೆ ಅಂತ ಏನೋ ಒಂಥರ ವೇದ ಪಾಪ ಮುಖ ನೋಡ್ತಾ ಇಷ್ಟೇ ಕಷ್ಟಗಳಿರಲಿ, ಏನಾದರೂ ಕೆಲಸ ಇರಲಿ ಎಲ್ಲ ಮರ್ತೋಗ್ಬಿಡ್ತೀವಿ. ವೇದ ಪಾಪ ಅಂತಾನೆ ಅಲ್ಲ, ಚಿಕ್ಕ ಮಕ್ಕಳು ಯಾರೇ ಆದರೂ ಅಷ್ಟೇ, ಎಷ್ಟಾದರೂ ಕೆಲಸ ಮಾಡಿ ಎಷ್ಟಾದರೂ ತಲೆ ಬಿಸಿಯಿಂದ ಹೊರಗಡೆಯಿಂದ ಬಂದರೆ ಮನೆಗೆ ಈ ಥರ ಮಕ್ಕಳಿದ್ರೆ ಎಷ್ಟೋ ಇದು ಮರ್ತೋಗುತ್ತೆ. ಇನ್ನು ಪಲ್ಯಕ್ಕೆ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಅದಾದಮೇಲೆ ಶೇಂಗಾ ಬೀಜ ಹುರಿತಾ ಇದ್ದಾಳೆ ಮಧುರ ಚಟ್ನಿಗೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬಂದು ಈ ಥರ ಚಪಾತಿ ಎಲ್ಲ ಉಜ್ಜ್ತಾ ಇದ್ದೀನಿ. ಸ್ವಲ್ಪ ಯಾವ ಥರ ಅಂದರೆ ಮೆತ್ತಗೆ ಕಲಿಸ್ಬಿಟ್ಟಿದ್ದೆ, ಹಂಗಾಗಿ ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಅದಾದ ನಂತರ ಇವಾಗ ಜೋರಾಗಿ ಉಜ್ಜ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಆಗ್ತಿತ್ತೋ ಗೊತ್ತಿಲ್ಲ. ಇವಾಗ ಚೆನ್ನಾಗೇ ಬರ್ತಾಯಿದೆ ಉಜ್ಜೋದಕ್ಕೆ. ಇದ್ರ ಮಧ್ಯೆ ಮಧುರದು ವೇದ ಪಾಪದು ಸ್ವಲ್ಪ ಕಿತ್ತಾಟ, ಹಂಗಾಗಿ ಮಧುರ ಮೇಲೆ ಸುಮ್ಮನೆ ಸಿಟ್ಟು ಬಂದುಬಿಟ್ಟಿತ್ತು ನನಗೆ. ಹಂಗಾಗಿ ಈ ಥರ ದೊಡ್ಡ ಕಂಡುಬಿಟ್ಟೆ. ಹಂಗಾಗಿ ಬಿಟ್ಟ ತಕ್ಷಣ ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದಾಳೆ. ಮಧುರ ಎದ್ರದಷ್ಟು ವೇದ ಪಾಪು ಎದ್ರಲ್ಲ. ಹೆಣ್ಮಕ್ಳು ಏನಿದ್ರು ತಾಯಿಗೆ ಎದ್ರೋದು, ಗಂಡು ಮಕ್ಳು ಏನಿದ್ರು ತಂದೆಗೆ ಎದ್ರೋದು ಅಂತಾರೆ. ನನ್ನ ಮಗ ಇಬ್ಬರಿಗೂ ಎದ್ರಲ್ಲ, ಈ ಥರ ಮಾಡ್ತಾ ಇದ್ದಾನೆ. ಈ ಗಾಲಿ ತರೋದು, ನನಗೆ ಮಧುರಗೆ ಕಾಲಿಗೆ ಗುದ್ದೋದು ಇಲ್ಲ ಈ ಥರ ಚಪಾತಿ ಏನಾದರೂ ಇದ್ರೆ ಅದ್ರ ಮೇಲೆ ಹೊಡಿಯೋದು, ಈ ಥರ ಮಾಡ್ತಿರ್ತಾನಲ್ವ. ಹಂಗಾಗಿ ವೇದ ಪಾಪ ಮೇಲೆ ತುಂಬ ಬೇಜಾರು ಬಂದುಬಿಟ್ಟಿತ್ತು. ಇವಾಗ ನಾವೇನು ಮಾಡಬೇಡ ಅಂತೀವೋ ವೇದ ಪಾಪು ಅದನ್ನೇ ಜಾಸ್ತಿ ಮಾಡೋ ಅಂಥದ್ದು. ನೋಡ್ತಾ ಇರ್ಬೋದು, ಇದನ್ನು ತಗೊಂಡು ಹೊಡಿತೀನಿ ಅಂತ ಹೋದೆ, ನನ್ನನ್ನೇ ಬೈತಾ ಇದ್ದಾನೆ. ನಿನ್ನ ಮನೆ ಬಿಟ್ಟು ಹೋಗಿ ಫಸ್ಟ್ ನಮ್ಮ ಮನೆಗೆ ಇರಬೇಡ ಅಂತ ನನಗೆ ಹೇಳ್ತಾನೆ. ನೋಡ್ತಾ ಇರ್ಬೋದು, ಎಗ್ರಿ ಹೊಡಿಯೋಕ್ಕೆ ಬರೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಭಾಳ ಅಂದರೆ ಭಾಳ ತರಲೆ ಕಲ್ತ್ಬಿಟ್ಟಿದ್ದಾನೆ ಈ ನಡುವೆ. ಇವಾಗ ಏನಿಲ್ಲ ಅಂದರೂ ಬೇಸಿಗೆ ಕಾಲ ಆದರೂ ಕೂಡ ಒಂದು 15 ಚಪಾತಿ ಅಂತೂ ಮಾಡಲೇಬೇಕು. ಯಾಕಂದರೆ ಅವ್ರ ಅಪ್ಪಾಜಿ ಒಂದು 4 ತಿಂತಾರೆ, ನಾನೊಂದು 3, ಮಧುರ ಒಂದು 3, ಅಲ್ಲಿಗೆ ಜಾಸ್ತಿ 11 ಆಯಿತು. ಮತ್ತು ವೇದ ಪಾಪು 1, 2 ಈ ಥರ ತಿಂತಾ ಇರ್ತಾನೆ. ಉಳಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡಿದ್ದೀನಿ. ಒಂದು 20 ಆಗ್ಬೋದು ಅಂತ ಅನಿಸುತ್ತೆ. ಉಳಿದ್ರೆ ಮಧ್ಯಾಹ್ನಕ್ಕೆ ತಿನ್ಬೋದು, ಇಲ್ಲ ಅಂತಂದರೆ ಹೀಗೇ ಖಾಲಿ ಆಗುತ್ತೆ. ಈ ಥರ ಚಪಾತಿ ನಮ್ಮ ಮನೆಯಲ್ಲಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಚಪಾತಿ ಅಂತಾರೆ. ಆದರೆ ನಮಗೆ ಈ ಕಾಲದಲ್ಲೂ ಕೂಡ ಚಪಾತಿನೇ ಬೇಕು ಅನಿಸುತ್ತೆ. ವಾರದಲ್ಲಿ ಒಂದು 3 ಟೈಮ್ ಆದರೂ ಮಾಡ್ಕೊತೀನಿ. ಮೊದಲಾದರೆ ಡೈಲಿ ಸಂಜೆ ಹೊತ್ತು ಚಪಾತಿನೇ ಮಾಡ್ತಾಯಿದ್ದೆ. ಒಂದಿನ ಬಿಟ್ಟರೆ ಇನ್ನೊಂದು ದಿನ ಆಗಲೇ ಚಪಾತಿ ರೆಡಿ ಇರ್ತಾಯಿತ್ತು. ಇನ್ನು ನೋಡ್ತಾ ಇರ್ಬೋದು, ಹೀರೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾದಿತ್ತು, ಆವಾಗ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ದಿನ ಕರಿಬೇವು ಭಾಳ ಸೀಡೆ ಅಂದರೆ ಸೀಡೆ ಬೀಳ್ತಾಯಿತ್ತು. ಬಟ್ ಈಗಿಲ್ಲ, ಎಲ್ಲ ಹೋಗಿದೆ. ಎಣ್ಣೆ ಕಾದಿರೋದ್ರಿಂದ ಅದೊಂದು ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಭಾಳ ಕ್ವಾಂಟಿಟಿಯಲ್ಲೇ ಈರುಳ್ಳಿ ಮತ್ತು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿದೆ, ಈರುಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ. ಯಾಕಂದರೆ ಸ್ವಲ್ಪ ಪಲ್ಯ ಜಾಸ್ತಿ ಆಗಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕಬೇಕು, ಹಂಗಾಗಿ ಹಾಕಿದ್ದೀನಿ. ಇವಾಗ ಪಲ್ಯ ಒಂದಾಯಿತು ಅಂದರೆ ಚಪಾತಿ ಎಲ್ಲ ಮುಂಚೆನೇ ಸುಟ್ಟಿಟ್ಟಿದ್ದೀನಿ. ಪಲ್ಯ ಒಂದಾದರೆ ಎಲ್ಲ ಮುಗೀತು. ಇನ್ನು ವೇದ ಪಾಪುಗೆ ಹಾಕ್ಕೊಟ್ಟಿದ್ದಾಳೆ ಮಧುರ ಒಂದು ಚಪಾತಿ ಮತ್ತು ತುಪ್ಪ. ಅವಳು ತುಪ್ಪ ಹಾಕಿದ್ದಲ್ದೇ ನನ್ನ ಹತ್ರನೂ ಬಂದು ಹಾಕ್ಸ್ಕೋಬೇಕು, ಹಂಗಾದ್ರೇ ವೇದ ಪಾಪುಗೆ ಸಮಾಧಾನ. ಆ ಥರ ಮಾಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಂದೆ. ಇವಾಗ ಬಂದು ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ. ಇದು ಎಲ್ಲ ಬೆಂದರೆ ಇಷ್ಟೊಂದು ಅನಿಸಲ್ಲ. ಇವಾಗ ನೋಡೋಕ್ಕೆ ಎಷ್ಟು ಭಾಳ ಇದೆಯಲ್ಲ, ಭಾಳ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇದು ಒಂದು 3/4 ಪಾತ್ರೆ ಇರೋವಂಥದ್ದು, ಒಂದು 1/4 ಪಾತ್ರೆ, ಅರ್ಧ ಪಾತ್ರೆ ಆಗುತ್ತೆ ಎಲ್ಲ ಬೆಂದರೆ.
ನಮ್ಮನೇಲಂತೂ ಫೇವ್ರೆಟ್ಟು ಹೀರೆಕಾಯಿ ಸಾಂಬಾರ್ಗಾಗಿರ್ಬೋದು, ಬದನೇಕಾಯಿ ಚಟ್ನಿಗಾಗಿರ್ಬೋದು, ಇಲ್ಲ ಚಪಾತಿ ಜೊತೆ ಈ ಥರ ಪಲ್ಯಕ್ಕಾಗಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮಕ್ಕಳೆಲ್ಲರೂ ತಿಂತಾರೆ. ಇದು ಪಾಪ ಕೂಡ ಅಷ್ಟೇ, ಎಲ್ಲ ತರಕಾರಿನೂ ತಿಂತಾನೆ, ಯಾವುದೇ ತಿನ್ನಲ್ಲ ಅನ್ನೋ ಥರ ಇಲ್ಲ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಂದಿತ್ತು, ಹಂಗಾಗಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ ಇದು. ಇದ್ರ ಜೊತೆಗೆ ಸ್ವಲ್ಪ ಮಾಮೂಲು ಮನೆಯಲ್ಲಿ ಏನು ಸಾಂಬಾರು ಪುಡಿ ಮಾಡಿರ್ತೀವಿ ಅದನ್ನು ಹಾಕಿದ್ದೀನಿ. ಅದಾದ ನಂತರ ಇದು ಮಾರುತಿ ಸಾಂಬಾರು ಪುಡಿ ಹಾಕಿದ್ದೀನಿ, ಅದೊಂದು 1/4 ಟೀ ಸ್ಪೂನಷ್ಟು ಇಷ್ಟೆಲ್ಲ ಹಾಕಿದ್ದೀನಿ. ಇದ್ರ ಜೊತೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಅದ್ರ ಜೊತೆ ಖಾರದ ಪುಡಿನೂ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಅದಾದಮೇಲೆ 1 ಗ್ಲಾಸ್ ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿದರೆ ಪಲ್ಯ ರೆಡಿ ಆಗುತ್ತೆ. 1/4 ಗಂಟೆ ಬಿಟ್ಟರೆ ಸಿಮ್ಮಲ್ಲಿ ಬಿಟ್ಟಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಂಪಲ್ಲಾಗಿ ಇವತ್ತಿನ ದಿನ ಈ ರೀತಿ ಪಲ್ಯ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬರೋ ಥರ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.